ಸರ್, ಇದು ಪ್ರತ್ಯೇಕವಾಗಿ ಶಿಕ್ಷಣದ ಸುದ್ದಿ ಆಗ್ತದೆ ಅಂತ ಮಾತಾಡ್ತೇನೆ ಅಷ್ಟೇ. ಏನಾಗಿದೆ, ಈ ಸರ್ಕಾರ ಬಂದ ನಂತರ ಶಿಕ್ಷಣ ಅವರ ಆದ್ಯತೆಯಾಗಿ ಉಳಿದಿಲ್ಲ ಸರ್. ಶಿಕ್ಷಣಕ್ಕೆ ಕೊಡಬೇಕಾಗಿರುವಷ್ಟು ಅನುದಾನವನ್ನು ಕೊಡ್ಲಿಲ್ಲ, ಮೂಲಭೂತ ಸೌಕರ್ಯ ಕೊಡ್ಲಿಲ್ಲ, ಖಾಲಿ ಇರುವಂತ ಶಿಕ್ಷಕರ ಹುದ್ದೆಗಳನ್ನ ಭರ್ತಿ ಮಾಡ್ಲಿಲ್ಲ. ದುರ್ದೈವೇನಂದ್ರೆ ಈ ಜಿಲ್ಲೆಯೊಳಗ ಪರ್ಮನೆಂಟ್ ಡಿಡಿಪಿ ಇಲ್ಲ, ಯುವ ಹುದ್ದೆ ಖಾಲಿ ಇದೆ. ಮತ್ ಪರಿಸ್ಥಿತಿ ಏನಾಗಿದೆ ಸರ್, ಈ ಸರ್ಕಾರದಲ್ಲಿ ಬಿಒ ಡಿಡಿಪಿ ಹುದ್ದೆಗಳಿಗೆ ಈ ಸರ್ಕಾರದಲ್ಲಿ ಅಭಿವೃದ್ಧಿಗಾಗಿ ಅನುದಾನ ಬರ್ತಾ ಇಲ್ಲ. ಈ ಜನಪ್ರತಿನಿಧಿಗಳಿಗೆ ಖರ್ಚಿಗೆ ರೊಕ್ಕಿಲ್ಲದಾಗಿದೆ. ಹಿಂಗಾಗಿ ವರ್ಗಾವಣೆನೇ ಒಂದು ದಂಧೆ ಅವ್ರಿಗೆ. ಬಿಒ ಹುದ್ದೆಗಳಿಗೆ ನಿಗದಿ ಮಾಡಿರುವಷ್ಟು ಏನು ಒಂದು ಲಂಚದ ಹಣ ಇದೆ, ಡಿಡಿಪಿಗೆ ನಿಗದಿ ಮಾಡಿರೋ ಲಂಚದ ಹಣ ಇದೆ, ಅದು ನಮ್ಗೆ ಕೊಡಕ್ಕಾಗಲ್ಲ ಅನ್ನುವಂತ ಸ್ಥಿತಿಗೆ ತಲುಪಿರೋರಲ್ಲ. ಪರಿಣಾಮ ಏನಾಗಿದ್ರಿ, ಬಿಜಾಪುರ ಜಿಲ್ಲೆಗೆ ಯಾರು ಡಿಡಿಪಿ ಬರ್ಲಕ್ ಒಲ್ಲೆ ಅಂತ ನೀವು ತೆಗೆದ್ ನೋಡ್ರಿ ಸರ್ಕಾರಿ ಆದೇಶ. ಈಗಾಗ್ಲೇನೆ ಒಂದ್ ಇಬ್ಬರಿಗೆ ಆದೇಶ ಆಗಿ ನಾ ಬರುದಿಲ್ಲ ಸರ, ನಮ್ಗೆ ನೀಗಲ್ ಇಲ್ಲಿ ಬಿಜಾಪುರ ಜಿಲ್ಲೆ ಒಳಗೆ ಬಂದು ಡಿಡಿಪಿ ಹುದ್ದೆ ನಿಭಾಯಿಸುವುದು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ನನಗಿರುವಂತ ಒಳ ಕಚ್ಚಾಟದ ಪರಿಣಾಮವಾಗಿ, ಅದು ವಿಶೇಷವಾಗಿ ಈ ಜಿಲ್ಲೆಯೊಳಗಿನ ಒಳ ಕಚ್ಚಾಟದ ಪರಿಣಾಮವಾಗಿ ಯಾ ಅಧಿಕಾರಿ ಕೆಲಸ ಮಾಡೋದ್ರು ಒಬ್ಬರ ಕೆಂಗಣಿಗೆ ಗುರಿ ಆಗ್ಬೇಕಾಗ್ತದ ಅನ್ನುವಂತ ಭಯ. ಎರಡನೇದ್ದು, ಆ ಹುದ್ದೆಗೆ ನಿಗದಿಪಡಿಸಿರುವಷ್ಟು ಲಂಚ ಕೊಡ್ಲಿಕ್ಕೆ ಆಗಲ್ಲ ಅನ್ನುವಂತ ಸ್ಥಿತಿ. ಈ ಎಲ್ಲದ ಕಾರಣಕ್ಕಾಗಿ ಡಿಡಿಪಿ ಇರ್ಲಾರದೇನೆ ಈ ಪರೀಕ್ಷೆ ನಡೆದಿದೆ. ಇನ್ಚಾರ್ಜ್ ಡಿಡಿಪಿ ಮೇಲೆ ಈ ಪರೀಕ್ಷೆ ನಡೆದಿದೆ ಸರ್. ಯಾರಿದ್ರ ಜವಾಬ್ದಾರಿ ಎತ್ಕೊಳ್ಳೋರು? ಯುವ ಹುದ್ದೆ ಖಾಲಿ ಇದೆ. ಹಿಂಗಾಗಿ ಒಂದ್ ರೀತಿ ಬಿಜಾಪುರ ಜಿಲ್ಲೆಯೊಳಗ ಶಿಕ್ಷಣ ಇಲಾಖೆ ಅನಾಥ ಆಗಿದೆ. ನಾನೇ ಸ್ವತಃ ಸರ್ ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಹೋಗಿ ಮಾತಾಡಿ ಬಂದೆ. ಬಿಫೋರ್ ಎಕ್ಸಾಮಿನೇಷನ್ ಸನ್ಮಾನ್ಯ ಶಿಕ್ಷಣ ಸಚಿವರ ಬಳಿ ಹೋಗಿ ಬಂದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಬಳಿ ಹೋಗಿ ಬಂದೆ. ಗೊತ್ತಿರ್ಲಿ, ಶಿಕ್ಷಣ ಇಲಾಖೆಯಿಂದ ಅವ್ರು ಬಹಿರಂಗ ಪಡಿಸ್ಲಿ ಇವತ್ತು ಆ ಕಡತವನ್ನು. ಡಿಡಿಪಿ ಹುದ್ದೆಗೆ ರೆಕಮೆಂಡ್ ಆಗಿ 2-3 ಹೆಸರುಗಳು ಹೋಗ್ತಾವ. ಆದ್ರ ಪದೋನ್ನತಿ ಆಗುವವರೆಗೂ ಅವ್ರಿಗೆ ಪೋಸ್ಟಿಂಗ್ ಸಿಎಂ ಆಫೀಸ್ನಾಗ, ಎಜುಕೇಶನ್ ಮಿನಿಸ್ಟರ್ ಆಫೀಸ್ನಾಗ ವಿಳಂಬ ಧೋರಣೆಯಿಂದ ಹಂಗೆ ಇಟ್ಕೊಂಡು ಕೂಡ್ತಾರೆ. ಹಿಂಗಾಗಿ ಶಿಕ್ಷಣ ಇಲಾಖೆ, ಶಿಕ್ಷಣದ ಆಡಳಿತ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಕುಸಿದು ಹೋಗಿದೆ ಸರ್. ಪರಿಣಾಮವಾಗಿ ನಾವು ಲಾಸ್ಟ್ ಬಟ್ ಒನ್, ಕೊನೆಗೆ ತಲುಪಿಲ್ಲ, ಕೊನೆಗೆ ಒಂದು ಅಂಕ ಹಿಂದಿದೀವಿ ಅಷ್ಟೇ. 34ನೇ ಸ್ಥಾನಕ್ಕೆ ತಲುಪ್ತೇವೆ ಅಂತ ಹೇಳಿದ್ರೆ ಸರ್ ಬಹಳ ದುಸ್ಥಿತಿ ಇದೆ. ನಾನು ಬಹಳ ಸಮಯೋಚಿತವಾಗಿ ನೀವು ಪ್ರಶ್ನೆ ಕೇಳಿದ್ರಿ. ಸರ್ಕಾರ ಆತ್ಮಾವಲೋಕನ ಮಾಡಕ್ಕೂ ಮೊದಲು ಅಧಿಕಾರಿಗಳು ಕೊಡ್ರಿ. ಏನ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಂದು ದುಡ್ಡು ತಿಂದು ಏನ್ ಇದಕ್ಕಿಂತ ಕೆಟ್ಟ ಕೆಲಸ ಏನ್ ಮಾಡ್ಬೇಕಂತೀರಿ, ಸಾಕು ಅನ್ನುವಂತ ಬುದ್ಧಿಮಾತನ್ನ ನಾನು ಕಾಂಗ್ರೆಸ್ ಸರ್ಕಾರ ಹೇಳ್ತೇನೆ. ಸರ್ ಏನಾಗಿದೆ, ಇಲ್ಲಿ ಇಬ್ರು ಸಚಿವರು ಅದಾರ ನಮ್ಮ ಜಿಲ್ಲೆಯೊಳಗೆ. ವಾತಾವರಣ ಏನದಂತ ನಿಮ್ಗೆ ಗೊತ್ತು. ಪರಸ್ಪರ ಮುಖ ನೋಡದೆ ಪರಸ್ಪರ ದೂಷಿಸುವಂತ ವಾತಾವರಣದೊಳಗ ಇದೆಲ್ಲ ಸರಿಯಾಗಂದ್ರೆ ಹೆಂಗಾಗ್ತದೆ ಸರ್? ಸರ್ ಇಲ್ಲಿ ಬಿಟ್ಬಿಡ್ರಿ. ರಾಜ್ಯದಾಗ DCM CM ಮುಖ ನೋಡಲ್ಲ, ಜಿಲ್ಲಾದಾಗ ಇಬ್ರು ಮಂತ್ರಿ ಮುಖ ನೋಡಲ್ಲ, ಒಬ್ರಿಗೊಬ್ರು ಬೈದಾಡುವಂತ ಸಮಸ್ಯೆ, ಒಬ್ರಿಗೊಬ್ರಿಗೆ ಅವಿಶ್ವಾಸದ ಸಮಸ್ಯೆ. ಆಡಳಿತ ಇಲ್ಲದ್ರಿ ಸರ್, ಕುಸಿದು ಹೋಗ್ಬಿಟ್ಟವ. ನಮಗ ಒಬ್ರು ಅಧಿಕಾರಿ ಹೇಳಿದ್ರು, ಸರ್ ವರ್ಗಾವಣೆ ಮಾಡಿದ ಸರ್ಕಾರ. ನಾ ಕೇಳಿದೆ, ಬಂದ್ಬಿಡ್ರಿ ಸರ್, ಪರ್ಮನೆಂಟ್ ಒಬ್ರು ಯಾರು ಬೇಕು, ಡಿಡಿಪಿ ಜವಾಬ್ದಾರಿ ತೊಗೊಳೋರ್ ಬೇಕು, ಇನ್ಚಾರ್ಜ್ ಇದ್ದವ್ರ ಮೇಲೆ ಆಗುದಿಲ್ಲ, ನೀವು ಒಳ್ಳೆ ಅಧಿಕಾರಿ ಅಂದೆ. ಸರ್ ನಾವು ಒಳ್ಳೆ ಇರೋದೇ ಪ್ರಾಬ್ಲಮ್ ರೀ, ನನಗೆ ನೀವು ಜಿಲ್ಲಾದಾಗ ಬಂದ್ರು ಒಬ್ರು ಹೇಳಿದ್ ಮಾಡಿದ್ರೆ ಇನ್ನೊಬ್ರಿಗೆ ಸಿಟ್ಟು ಬರ್ತದೆ, ನಾವೆಲ್ಲ ಅಡ್ಕೋತ್ನಾಗ ಸಿಕ್ಕಾಕೊಳ್ಳೋದು ಬಿಜಾಪುರ ಜಿಲ್ಲಾಕ್ ಬಂದು ಅನ್ನೋಂಥ ಸ್ಥಿತಿ ಇರುತ್ತೆ ಸರ್. ಟು ಬಿ ಫ್ರ್ಯಾಂಕ್, ಆ ಕಾರಣಕ್ಕಾಗಿ ಶಿಕ್ಷಣ ಇಲಾಖೆ ಕುಸಿದು ಸರ್. ಅದ್ ಏನಾಗ್ಯದ್ರಿ, ನಾವು ಮಾತಾಡಿ ಹೇಳಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಸ್ವತಃ ಹೋಗಿ ಭೇಟಿ ಆಗಿದ್ದೀನಿ ಸರ್. ನಾವು ವಿಷಯಗಳು ಶಿಕ್ಷಣ ಮಂತ್ರಿ ಭೇಟಿಯಾಗಿದ್ದೇವೆ ಸರ್. ಇದು ಒಂದ್ ರೀತಿ ಕೋಣನ ಮುಂದೆ ಕಿನ್ನೂರು ಬಾರಿಸಿದಂಗ ಈ ಸರ್ಕಾರದ ಎದುರುಗಡೆ ನಾವ್ ಎಷ್ಟೇ ಹೋರಾಟ ಮಾಡ್ಲಿ, ಏನೇ ಮಾಡ್ಲಿ, ಆ ಕೋಣನ ಮುಂದೆ ಕಿನ್ನೂರು ಬಾರಿಸೋದ್ರೆ ಶಂಭುಲಿಂಗನ ಗುಡಿಯಲ್ಲಿ ಅಂದಿತ್ತು ಅನ್ನೋ ರೀತಿಯೊಳಗೆ ಅವರು ಅದನ್ನ ಸ್ಪಂದನೆ ಇಲ್ಲ ಸರ್. ಸರ್ ಮೊದಲು ಸರ್ ನಾನು ನಾಡಿದ್ದು ಬೆಂಗಳೂರಿನೊಳಗ ಒಟ್ಟು SLC ಪರೀಕ್ಷೆಯ ಈ ಸರ್ಕಾರ ಕಳೆದ ವರ್ಷ ಈ ವರ್ಷ ಹೆಂಗ್ ಹಾಳು ಮಾಡ್ಯದ ಅನ್ನೋದು ನಾ ಮಾಡ್ತೀನಿ ಸರ್. ಪತ್ರಿಕೆ ಇಡೀ ಶಿಕ್ಷಣ ಇಲಾಖೆ ಕಾಯಿ ಕಲ್ಪಡುವಂತ ಆಗತ್ತೆ ಸರ್. 2 ವರ್ಷನಾಗ ಹಿಂದಿನ ಸರ್ಕಾರ ಏನ್ ನೇಮಕಾತಿ ಪ್ರಕ್ರಿಯೆ ನಡೆಸಿತ್ತಲ್ಲ, ಅದು ಆದೇಶ ಕೊಟ್ಟಿದ್ ಬಿಟ್ರ ಹತ್ತತ್ರ 80,000 ಖಾಲಿ ಹುದ್ದೆಗಳು ಅದಾವ ಅನ್ನುವಂಥದ್ದು ಒಂದು ಅಂಕಿ ವಿಚಾರ. ಶಿಕ್ಷಕರು ತುಂಬಿಕೊಳ್ಳಿಕ್ ಅವಕಾಶ ಮಾಡ್ತಾರೆ. ಒಳ ಮೀಸಲಾತಿಯ ನೆಪ ಹೇಳಿ ನೇಮಕಾತಿ ನಿಲ್ಸಾರ ಸರ್.
ಈ ರೀತಿ ಹಲವಾರು ಲೋಪದೋಷಗಳು ನ್ಯೂನತೆಗಳನ್ನ ಒಂದು ಸ್ಟೇಟ್ ಲೆವೆಲ್ ಅಲ್ಲಿ ಸರಿ ಆಗ್ಬೇಕಾಗಿರೋದು ಒಂದ್ ಭಾಗ. ಅಲ್ಲಿ ಸಿಎಂ ಡಿಸಿಎಂ ಇಬ್ರು ಮುಖ ನೋಡ್ತಾ ಇಲ್ಲ. ಒಂದ್ ರೀತಿ ಆಡಳಿತ ಯಂತ್ರ ಹೆಂಗಾಗ್ಯದಂದ್ರ ಸರ್, ನಾ ಮೊನ್ನೆ ಹೋಗಿದ್ದೆ ಸೆಕ್ರೆಟರಿಯೇಟಿಗೆ. ಸರ್ ಇದು ಯಾವಾಗ ಇವ್ರಿಬ್ಬರದು ಬಗೆಹರಿತದ, ಯಾರ ಮುಖ್ಯಮಂತ್ರಿ ಇರ್ಲಿ ಯಾರ ಹೋಗ್ಲಿ ಆಡಳಿತ ನಡೆಸೋದು ಹೆಂಗ ಅನ್ನುವಂತ ಸ್ಥಿತಿಗತಿ ಇಡೀ ಬ್ಯೂರೋಕ್ರಾಟಿಕ್ ವ್ಯವಸ್ಥೆ ಬಂದ್ಬಿಟ್ಟದ ರಾಜ್ಯದೊಳಗೆ. ಜಿಲ್ಲೆ ಒಳಗೂ ಸೇಮ್ ಸರ್. ನಾನು ನಿಮ್ ಮೂಲಕ ಆಗ್ರಹ ಮಾಡ್ತೀನಿ, ಮೊದಲು ನೀವ್ ಹೇಳ್ದಂಗ ಸನ್ಮಾನ್ಯ ಡಿ.ಸಿ ಅವರು ಮೊದಲು ಇದ್ರದ್ದು ಆತ್ಮಾವಲೋಕನ ಸಭೆ ಕರ್ಕೊಳ್ಬೇಕು, ಒಂದು ವಿಶ್ಲೇಷಣೆ ಆಗ್ಬೇಕು, ಕೊರತೆಗಳೆಲ್ಲ ಅಂತ ನೋಡ್ಬೇಕು. ಅವ್ರಿಗೆ ಏನಾಗಿದೆ ಸರ್, ಅವ್ರಿಗೇನ್ ತೊಂದರೆ ಆಗಿದೆ ಗೊತ್ತ್ರಿ, ಕರಿಬೇಕು ಅನ್ನೋದ್ರೊಳಗ ಸಪ್ಲಿಮೆಂಟರಿ ಎಕ್ಸಾಮ್ ಮಾಡೋದು ಸರ್. ಈಗ PUC ನಿಮ್ಮೆಲ್ಲರಿಗೂ ಮಾಹಿತಿ ಇಲ್ಲ ಗೊತ್ತಿಲ್ಲ, ಪತ್ರಕರ್ತರಿಗೆ ಗಮನಕ್ಕೆ ಬಂದೋದಿಲ್ಲ ಗೊತ್ತಿಲ್ಲ. ಮೊನ್ನೆ ಎಕ್ಸಾಮಿನೇಷನ್ ಬೋರ್ಡ್ ನಿಂದ ಕ್ವಶನ್ ಪೇಪರ್ ಸಟ್ ಕಳಿಸ್ಯಾರ ಸರ್ ಒಂದು ಟಾಟಾ ಏಸ್ನ್ಯಾಗ. ಅದು ಓಪನ್ ಆಗ್ಯದ, ನಿಮ್ಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗ್ಯದ. ಅದು ಎಲ್ಲೂ ಕೂಡ ಸುದ್ದಿ ಆಗಿ, ಎಲ್ಲೂ ಸುದ್ದಿ ಆಗಿ. ನಾನ್ ಕೊನೆಗೆ ಬೆಂಗಳೂರಿನ ಮಾಧ್ಯಮ ಮಿತ್ರರು ಹೇಳಿದ್ರೆ ನಿಮ್ಗಾರ ಏನಾರ ಮಾಹಿತಿ ಅದನ್ರಿ ಅಂತೇಳಿ. ಯಾರಿಗೂ ಗೊತ್ತಾಗ್ತಿಲ್ಲ. ಒಂದ್ ರೀತಿ ನಿಗೂಢವಾಗಿ ಇದನ್ನು ಮುಚ್ಚಾಕೋ ಪ್ರಯತ್ನಗಳಾಗಿ ಬೇರೆ ಕ್ವಶನ್ ಪೇಪರ್ ಸಟ್ ಬಂದವು. ಇದ್ರದ ಬಗ್ಗೆ DC ಮೊದಲು ಬಹಿರಂಗ ಪಡಿಸ್ಬೇಕು, ಏನಾಗಿತ್ತು ಆ ಪ್ರಕರಣ ಅನ್ನುವಂಥದ್ದು. ಕೇಸ್ FIR ಆಗಿದೆ ಅನ್ನುವಂತ ಮಾಹಿತಿ ಇದೆ ನನಗೆ. ಐ ಮೇ ಬಿ ರಾಂಗ್, ಐ ಡೋಂಟ್ ನೋ. ನನಗೆ ಕಿವಿಗೆ ಬಿದ್ದವ್. ಅದ್ರ ಬಗ್ಗೆ ಸತ್ಯಾಸತ್ಯತೆಯನ್ನ DC ಅವ್ರು ಹೇಳ್ಬೇಕು. ಅವ್ರಿಗೆ ಏನಾಗಿದ್ರಿ, ಆ ಎಕ್ಸಾಮಿನೇಷನ್ ರಿಸಲ್ಟ್ ಬರೋದ್ರ ಮುಂದಿನ ಎಕ್ಸಾಮ್, ಈ ಎಕ್ಸಾಮ್ ರಿಸಲ್ಟ್ ಬರೋದ್ರ ಅದ್ರ ಮುಂದಿನ ಎಕ್ಸಾಮ್, ಮೂರ್ ಎಕ್ಸಾಮ್ ಮಾಡ್ಕೊಂಡು ಕೂತಾರ ಸರ್. ಒಂದೇ ಒಂದ್ ತಿಂಗಳದಾಗ 3 ಎಕ್ಸಾಮ್. ಹಿಂಗಾಗಿ ಅವರಿಗೆ ಎಕ್ಸಾಮ್ ನಡೆಸೋ ಇಲಾಖೆ ಆಗಿದೆ ಹೊರತಾಗಿ ಶಿಕ್ಷಣ ಇಲಾಖೆ ಆಗಿ ಉಳಿದಿಲ್ಲ. ಎಕ್ಸಾಮ್ ನಡೆಸೋದ್ರ ಲಾಭ ಅದಂತ ಅನ್ಸಿದೆ. ಹಿಂಗಾಗಿ ತಕ್ಷಣ ನೀವ್ ಹೇಳ್ದಂಗ ಸರ್ ಆತ್ಮಾವಲೋಕನ ಸಭೆ ಮಾಡಬೇಕು ಸರ್. ಎಲ್ಲೆಲ್ಲಿ ಲೋಪದೋಷಗಳಾಗ್ಯಾವ ಅದನ್ನ ಸರಿಪಡಿಸ್ಬೇಕು. ಶಿಸ್ತು ಕ್ರಮದಿಂದ ಸರಿ ಆಗಲ್ಲ ಇದು. ಡಯಟಿನ ಸಹಕಾರ ತೊಗೊಳ್ಬೇಕು. ತಗೊಂಡು ನಮಗೆ ಸಾಮರ್ಥ್ಯಗಳೇನು ಈ ಜಿಲ್ಲೆದ ಅನ್ನುವಂಥದ್ದು ಗುರುತಿಸಿ ಮಾಡ್ಬೇಕಂದ್ರ ಮೊದಲು ಪರ್ಮನೆಂಟ್ DDPI ಬೇಕು, ಪರ್ಮನೆಂಟ್ EO ಬೇಕು, ಪರ್ಮನೆಂಟ್ BOಗಳು ಬೇಕು. ಸ್ವಲ್ಪ ಕರಪ್ಷನ್ ಇರ್ಲಾರ್ದೆ BOಗಳಿಗೆ ಹಾಕೋರಿ, ಕರಪ್ಷನ್ ಇರ್ಲಾರ್ದೆ DDPIಗಳಿಗೆ ಹಾಕೋರಿ, ಏನ್ರು ಅಂತ ಆಗ್ತದ ಅನ್ನೋಂತ ಕಿವಿ ಮಾತನ್ನ ಸರ್ಕಾರಕ್ಕೆ ನಿಮ್ ಮೂಲಕ ಹೇಳ್ತೀವಿ. ಒಂದು ಇದು ಹೆಚ್ಚು ಕಡಿಮೆ ರಜೆ ಕಾಲದೊಳಗೆ ಮುಂದಿನ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ. ನೆಕ್ಸ್ಟ್ ಶೈಕ್ಷಣಿಕ ವರ್ಷದ ಯೋಜನೆ ಆಗುತ್ತೆ. ದುರ್ದೈವನಂದ್ರ ಈ ಲೀಡರ್ಶಿಪ್ ಇಲ್ಲ, DDPI ಹುದ್ದೆ ಖಾಲಿ ಇರೋದ್ರಿಂದ ಈ ಎಲ್ಲಾ ಸಂಗತಿಗಳಲ್ಲಿ ಕೊರತೆ ಆಗಿದೆ ಸರ್. ಮೋಟಿವೇಟ್ ಮಾಡ್ಬೇಕಾಗ್ತದೆ ಅವ್ರಿಗೆ. ಆ ಶಿಕ್ಷಣಾಧಿಕಾರಿಗಳ ಮೋಟಿವೇಶನ್ ಕೊರತೆ ಕಾರಣಕ್ಕೆ ಇಡೀ ಜಿಲ್ಲೆಯ ಒಟ್ಟು ಶೈಕ್ಷಣಿಕ ಪರ್ಫಾರ್ಮೆನ್ಸ್ ಕಡಿಮೆ. ಎಲ್ಲರ ಗದ್ದಲದೊಳಗೆ ನಾಯಲ್ಲಿ ಸಿಕ್ಕಾಕೊಡ್ತೀವಿ ಅನ್ನೋಂತ ಭಯ ಅದೆಲ್ಲ. ಅದಕ್ಕೆ ಅಟ್ ಲೀಸ್ಟ್ ಈಸ್ ಪರ್ಫಾರ್ಮಿಂಗ್. ಒಬ್ರು ಇನ್ಚಾರ್ಜ್ ಎಷ್ಟು ಮಾಡ್ಬೇಕು ಅಷ್ಟು ಪಾಪ ಅವ್ರು ಮಾಡಾತಾರ, ಅವ್ರದೇ ತಪ್ಪಿಲ್ಲ. ಬಟ್ ಫುಲ್ ಟೈಮ್ DDPIಗೂ ಇವ್ರಿಗೂ ವ್ಯತ್ಯಾಸ ಆಗುತ್ತೆ, ಜವಾಬ್ದಾರಿ ಇಲ್ಲ.